ನಮಸ್ತೆ ಮೇಡಮ್, ನಮ್ಮ ಹೆಸರು ರವಿ ಅಂತ. ನಮ್ಮದು ತರುಣ್ ಫೆನ್ಸಿಂಗ್ ವರ್ಕು. ನಮ್ಮ ಗ್ರಾಮ ಬಂದು ಅರೇಕಲ್ದೊಡ್ಡಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಈ ವರ್ಕ್ ನಡೀತಾ ಇರೋದು ಮೇಡಮ್ ನಾಗಮಂಗಲ ಹತ್ರ. ಇದು ಈ ವರ್ಕು ಏನಕ್ಕೋಸ್ಕರ ಇವ್ರು ಹಾಕ್ಸ್ಕೊಂಡವ್ರೆ ಅಂದರೆ, ಇಲ್ಲಿ ಸ್ವಲ್ಪ ಕಾಡೆಮ್ಮೆ, ದನ, ಕುರಿ ಅವೆಲ್ಲ ಬರುತ್ತೆ ಅನ್ನೋ ಉದ್ದೇಶದಲ್ಲಿ ಇವರು ಫೆನ್ಸಿಂಗ್ ಹಾಕ್ಸ್ಕೊಂಡಿರೋದು. ಸುಮಾರು ಕಡೆ ಎಲ್ಲರನ್ನೂ ವಿಚಾರಿಸಿ ಅವರೆಲ್ಲ ರೇಟ್ ಅಡ್ಜಸ್ಟ್ ಆಗದೆ ನಮ್ಮ ಹತ್ರನೇ ಕಮ್ಮಿ ಬಜೆಟು ಅಂತ ನಮ್ಮ ಹತ್ರನೇ ಮಾಡಿಸ್ಕೊಂಡವ್ರೆ. ಈ ವರ್ಕ್ ಬಂದು ಎಷ್ಟು ಎಕರೆ ಅಂದರೆ 2.5 ಎಕರೆ ಐತೆ. 330 ಕಲ್ಲು ಬಿದ್ದೈತೆ. ಒಂದು ಪೋಲ್ ಟು ಪೋಲು 6 ಅಡಿಯಿಂದ 6 ಅಡಿಗೆ ಹಾಕ್ಸ್ಕೊಂಡವ್ರೆ. ಅಂದರೆ ಸೇಫ್ಟಿ ಇರ್ರಿ ಫುಲ್ಲು ಅನ್ನೋ ಉದ್ದೇಶದಲ್ಲಿ 6 ಅಡಿಯಿಂದ 6 ಅಡಿಗೆ ಹಾಕ್ಸ್ಕೊಂಡವ್ರೆ. ಮೆಶ್ ಬಂದು ಇದು ಡುವೆಲ್ ಸ್ಟ್ರಾಂಗ್ ಮೆಶ್ ಹಾಕಿದ್ದೀವಿ, 12 ಗೇಜು. 3 ಲೇಯರ್ ತಂತಿ ಹಾಕಿದ್ದೀನಿ, ಟಾಟಾ ತಂತಿ 14x14. ಒಂದು ಕಲ್ಲಿಂದ ಕಲ್ಲಿಗೆ 6 ಅಡಿಯಿಂದ 6 ಅಡಿಗೆ ಫುಲ್ಲು ಟೈಟು ಇರುತ್ತೆ, ಇನ್ನೊಂದು ಬಿಗಿನೂ ಇರುತ್ತೆ. ಸುಮಾರು ಕಡೆ ಎಲ್ಲ 8 ಅಡಿ 10 ಅಡಿ 15 ಅಡಿ ಗಂಟು ಹಾಕ್ಸ್ಕೊತಾರೆ. ಆ ಥರ ಹಾಕ್ಸ್ಕೊಳ್ಳೇಬಾರ್ದು. ಆ ಥರದಲ್ಲಿ ಹಾಕ್ಸ್ಕೊಂಡ್ರೆ ಬಾಳ್ಕೆನೂ ಬರೋಲ್ಲ. ಒಂದು 6 ತಿಂಗಳು 7 ತಿಂಗಳು ಬರುತ್ತೆ. ಆಮೇಲೆ ತಂತಿನೂ ಲೂಸ್ ಆಗೋಗುತ್ತೆ, ಮೆಸ್ಸು ಲೂಸ್ ಆಗೋಗುತ್ತೆ. ಇವಾಗ ನೋಡಿ, ಇಲ್ಲಿ ಎಳಿತಾ ಇದ್ರು ಬರ್ತಾಯಿಲ್ಲ. ಈ ಥರದಲ್ಲಿ ವರ್ಕು ಯಾರು ಮಾಡಿಕೊಡೋದೇ ಇಲ್ಲ ಇಷ್ಟು ನೀಟಾಗಿ. ಅದಕ್ಕೋಸ್ಕರನೇ ನಮ್ಮ ಹತ್ರನೇ ಕೇಳಿ, ನಮ್ಮ ನಾವು ಮಾಡಿರೋ ವರ್ಕ್ ಹತ್ರ ಹೋಗ್ಬಿಟ್ಟು ತಿಳ್ಕೊಂಡು ಅವ್ರ ಹತ್ರ ಯಾವ ಥರ ಮಾಡ್ತಾರೆ ಏನು ಅಂತ ಅಲ್ಲಿ ಬೇರೆ ಪ್ಲಾಟಲ್ಲಿ ನೋಡಿಕೊಂಡು ಇಲ್ಲಿ ಬಂದು ಆಮೇಲೆ ವರ್ಕ್ ಮಾಡಿಸ್ಕೊಂಡಿರೋದು. ಈ ಶಾರ್ಪ್ನೆಸ್ ಬಂದು ಏನಕ್ಕೋಸ್ಕರ ಅಂದರೆ, ಯಾರನ್ನ ಹತ್ತಕ್ಕೆ ಆಗಲಿ, ಆಮೇಲೆ ಒಂದು ನೆಗೆಕ್ಕೆ ಆಗಲಿ, ಜಂಪ್ ಮಾಡಿದಾಗ ಚುತ್ತಲಿ ಅನ್ನೋ ಉದ್ದೇಶದಲ್ಲಿ ಶಾರ್ಪ್ನೆಸ್ ಮಾಡಿಸಿರೋದು. ಆಮೇಲೆ ನಮ್ಮ ಹತ್ರ ಇನ್ನೊಂದು ಏನು ಬೆನಿಫಿಟ್ಟು ಅಂದರೆ, ನಾವು ನಮ್ಮ ವರ್ಕೇ ಅವ್ರಿಗೆ ಬೆನಿಫಿಟ್ಟು. ನಾವು ಆ ಥರದಲ್ಲಿ ವರ್ಕ್ ಮಾಡ್ಕೊಡ್ತೀವಿ. ಇಲ್ಲಿ ಇವಾಗ ನೋಡ್ತಾ ಇದ್ದೀರಲ್ಲ, ಲೇಬರೆಲ್ಲ ಒಂದು 13 ಜನ ಗಂಟು ಲೇಬರ್ ಅವರೇ. ಈ ಓನರು ಲೇಬರ್ ನೋಡೇ ಖುಷಿ ಪಟ್ಬಿಟ್ರು, ಇಷ್ಟು ಫಾಸ್ಟಾಗಿ ವರ್ಕ್ ಮಾಡ್ತಾರೆ ಅಂತ. 2.5 ದಿನದಲ್ಲಿ ಈ ವರ್ಕ್ ಮುಗಿಸ್ಕೊಟ್ಟಿದ್ದೀನಿ ಅವ್ರಿಗೆ. ಆಮೇಲೆ 7 ಕಲ್ಗೆ 2 ಸಪೋರ್ಟ್ ಕಲ್ಲು ಕೊಡ್ತೀವಿ ಮೇಡಮ್. ಈ ಸಪೋರ್ಟ್ ಕಲ್ಲು ಏನಕ್ಕೋಸ್ಕರ ಕೊಡೋದು ಅಂದರೆ, ಬಿಗಿ ಇರಲಿ ಅನ್ನೋ ಉದ್ದೇಶಕ್ಕೆ ಕೊಡೋದು. ಅಂದರೆ ಪಿಲ್ಲರ್ ಥರ ಇದು. ಅದಕ್ಕೋಸ್ಕರನೇ ಸಪೋರ್ಟ್ ಕಲ್ಲು ಜಾಸ್ತಿ. 7 ಕಲ್ಗೆ 2 ಸಪೋರ್ಟ್ ಕಲ್ಲು ಕೊಡ್ತೀವಿ. ಮ್ಯಾಕ್ಸಿಮಮ್ ಅಂದರೆ 6 ಕಲ್ಗೂ ಕೊಡ್ತೀವಿ, 7 ಕಲ್ಗೂ ಕೊಡ್ತೀವಿ. ಇದು ಕೊಡೋದ್ರಿಂದನೇ ಲೈಫ್ ಟೈಮ್ ಇರುತ್ತೆ. 30ರಿಂದ 40 ವರ್ಷ ನಮ್ಮ ವರ್ಕ್ ಮೇಲೆ ನಮಗೆ ನಂಬಿಕೆ ಐತೆ ಮೇಡಮ್. ಅಷ್ಟು ನೀಟಾಗಿ ವರ್ಕ್ ಮಾಡಿಕೊಡ್ತೀವಿ. ಬಾಡ್ವೇರ್ ಮುಳ್ತಂತಿ ಬರುತ್ತೆ, ಆಮೇಲೆ ಕಾಂಪೌಂಡ್ ವಾಲ್ ಬರುತ್ತೆ, ನಾಟೆಡ್ ಮೆಸ್ ಬರುತ್ತೆ, ಆಮೇಲೆ ಚೈನ್ ಲಿಂಕ್ ಮೆಸ್ ಬರುತ್ತೆ. ನಮ್ಮದ್ರಲ್ಲಿ ಬರೀ ತಂತಿ ಆದರೆ ಬಾಡ್ವೇರ್ 7 ಅಡಿ ಕಲ್ಲು ತೊಗೋತೀವಿ. 6 ಲೇಯರ್ ತಂತಿ ಹಾಕ್ಕೊಡ್ತೀನಿ. 750 ರೂಪಾಯಿಗೆ ಮಾಡ್ಕೊಡ್ತೀನಿ ಮೇಡಮ್. ಆಲ್ ಓವರ್ ಕರ್ನಾಟಕ ಎಲ್ಲೇ ಆಗಲಿ ಬರೀ 750 ರೂಪಾಯಿಗೆ ಮಾಡ್ಕೊಡ್ತೀನಿ. ಸರ್, ಇವಾಗ ನೀವಿಷ್ಟು ಟೈಪ್ಸ್ ಹೇಳಿದ್ರಲ್ಲ, ಈ ಟೈಪ್ಸಲ್ಲಿ ಯಾವ ಭಾಗದಲ್ಲಿ ಜಾಸ್ತಿ ಮಾಡಿದ್ದೀರಾ ಸರ್? ಈಗ ತಂತಿದಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೀರಾ? ತಂತಿಲೇ ಜಾಸ್ತಿ ಮೇಡಮ್, ವರ್ಕು ಜಾಸ್ತಿ ತೊಗೊಳ್ಳೋದು. ಅಂದರೆ ಮಿಸ್ ಆದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ನಮ್ಮ ರೈತರೆಲ್ಲ ತಂತಿ ಹಾಕ್ಸ್ಕೊಂಡ್ರೆ ಆಲ್ಮೋಸ್ಟ್ 750 ರೂಪಾಯಿಗೆ ಮಾಡ್ಕೊಡ್ತಾ ಇದ್ದೀನಿ. ಆಲ್ ಓವರ್ ಕರ್ನಾಟಕ ಎಲ್ಲೇ ಆಗಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗಿ ವರ್ಕ್ ಮಾಡ್ಕೊಟ್ಟಿದ್ದೀನಿ ನಾನು. ನಾನು ಇದುವರೆಗೂ ಬ್ಯಾಡ್ ನೇಮೇ ಬಂದಿಲ್ಲ. ಆ ಥರದಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದೀನಿ ಮೇಡಮ್. ನನಗೆ ವರ್ಕ್ಗಳು ಯಾವ ಥರ ಸಿಗ್ತಾ ಇರೋದು ಅಂದರೆ, ಫ್ಲ್ಯಾಟಿಗೆ ಬಂದು ನೋಡಿ ಅವರೇ ಈ ಥರ ಹುಡುಗ ಬಂದು ವರ್ಕ್ ಮಾಡಿಕೊಟ್ಟ, ಇಷ್ಟು ನೀಟಾಗಿ ಮಾಡಿಕೊಟ್ಟ ಅನ್ನೋ ಉದ್ದೇಶದಲ್ಲಿ ಕೆಲಸಗಳು ಅವರೇ ಇಸ್ಕೊಡ್ತಾರೆ. ಫೆನ್ಸಿಂಗ್ ವರ್ಕ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೇಗೆ ಈ ಜಮೀನನ್ನು ಸಿದ್ಧ ಮಾಡ್ಕೊಂಡ್ರಿ ಫೆನ್ಸಿಂಗ್ ಮಾಡಲಿಕ್ಕೆ? ಮೇಡಮ್, ಇದು ಬಂದು ಸ್ಪಾಟಿಗೆ ಬಂದು ವಿಸಿಟ್ ಮಾಡಿ, ಜಮೀನೆಲ್ಲ ಅಳತೆ ಮಾಡಿ, ಆಮೇಲೆ ಗಿಡ ಎಲ್ಲ ಇದ್ದೋ ಅವೆಲ್ಲ ಕ್ಲೀನ್ ಮಾಡಿಸ್ಕೊಡಿ ಅಂತ ಹೇಳಿದ್ದು. ಅವೆಲ್ಲ ಕ್ಲೀನ್ ಮಾಡಿಸಿ ರೆಡಿ ಮಾಡಿ ಮಡಗಿದ್ರು. ಬಂದು ಅವರು ಕಾಲ್ ಮಾಡಿ ಇಮಿಡಿಯೇಟ್ಲಿ 2 ಅವರ್ಗೆ ಬಂದು ಸ್ಪಾಟ್ ವಿಸಿಟ್ ಮಾಡಿ ಅವ್ರ ಹತ್ರ ಅಡ್ವಾನ್ಸು ಅಂತ ತಗೋಗಿ ಒಂದು ಟೋಕನ್ ಅಡ್ವಾನ್ಸು ಇಮಿಡಿಯೇಟ್ಲಿ ಕಲ್ಲು ತರಿಸ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದ್ವಿ. 2.5 ದಿನದಲ್ಲೆಲ್ಲ ವರ್ಕ್ ಮುಗಿದೋಗೈತೆ. ಇವತ್ತು ಕಂಪ್ಲೀಟ್ ಆಗೋಗುತ್ತೆ. ಇನ್ನೊಂದು ಅರ್ಧ ಅವರ್ 1 ಅವರಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ ವರ್ಕ್. ಇದು ಈ 2.5 ಎಕರೆಗೆ ಎಷ್ಟು ಕಲ್ಲು ತೊಗೊಂಡಿದೆ ಮೇಡಮ್? 330 ಕಲ್ಲು ತೊಗೊಂಡೈತೆ. 330 ಕಲ್ಲು ತೊಗೊಂಡೈತೆ ಈ ಪ್ಲಾಟ್ಗೆ. ಸಪೋರ್ಟು ಎಲ್ಲ ಸೇರಿಸಿ. ಅದೇ ಒಂದು ಯಾವುದಾದ್ರೂ ಉದ್ದ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಇದರಲ್ಲಿ ಬಾಕ್ಸ್ ಟೈಪ್ ಇದ್ದರೆ ಇನ್ನೂ ಒಂದು 20 ಕಲ್ಲು ಕಮ್ಮಿ ತೊಗೊಳುತ್ತೆ 2.5 ಎಕರೆಗೂ. ಆ ಥರ ನೀವಿವಾಗ ಕಲ್ಲು ಎಷ್ಟು ಅಡಿ ಕಲ್ಲು ತೊಗೊಂಡಿದ್ದೀರಿ ಮೇಡಮ್? 7 ಅಡಿ ಕಲ್ಲು, 2 ಅಡಿ ಡೀಪ್ ಹೋಗೈತೆ, 5 ಅಡಿ ಮೇಲೆ ಐತೆ. ಓಕೆ, ಈಗ 2 ಅಡಿ ಡೀಪ್ ಹೋಗಿದೆ ಅಂದ್ರೆ ಅದು ಗಟ್ಟಿಯಾಗಿ ನಿಲ್ಲಬೇಕು, ಹಳ್ಳಾಡಬಾರ್ದು, ಕೆಳಗಡೆ ಬಿದ್ದೋಗಬಾರ್ದು ಅನ್ನೋದಕ್ಕೆ ಯಾವ ಥರ ಟೆಕ್ನಿಕ್ ಯೂಸ್ ಮಾಡಿ ಅದೆಲ್ಲ ಮಾಡಿ ಮೇಡಮ್? ನಾವು ಗುಂಡಿ ಕರೆಕ್ಟಾಗಿ 2 ಅಡಿ ಡೀಪ್ ತಗೋತೀವಿ. ಆಮೇಲೆ ಕಲ್ಲು ಏನು ಸೈಜ್ ಆಯಿತೋ ಅಷ್ಟೇ ಗುಂಡಿ ಹೊಡ್ಕೊಂಡು ಕಲ್ಲನ್ನ ನೀಟಾಗಿ ಮಣ್ಣಲ್ಲೇ ಬಿಗಿ ಮಾಡಿ ಬಂದೋಬಸ್ತ್ ಮಾಡಿ ಕೊಡ್ತೀವಿ ಮೇಡಮ್. ಈಗ ಒಂದು ಕಲ್ಲಿಂದ ಒಂದು ಕಲ್ಲಿಗೆ ಎಷ್ಟು ಗ್ಯಾಪ್ ಇರಬೇಕು ಮೇಡಮ್? 6 ಅಡಿಯಿಂದ 6 ಅಡಿಗೆ ಇರಬೇಕು ಮೇಡಮ್. ಜಾಸ್ತಿ ದೂರ ಆದಷ್ಟು ತಂತಿ ಮೆಸ್ಸು ಹಿಂಗೆ ವಾಲಾಡುತ್ತೆ ಜಾಸ್ತಿ. ಈ ಥರ ವಾಲಾಡಿದ್ರೆ ಸೇಫ್ಟಿ ಇರಲ್ಲ. ಅದಕ್ಕೋಸ್ಕರನೇ 6 ಅಡಿಯಿಂದ 6 ಅಡಿಗೆ ಹಾಕ್ಸ್ಕೊಂಡ್ರೆ ಉತ್ತಮ ಮೇಡಮ್. ತಂತಿ ನೀವು ಹಾಕಿದಿರಲ್ಲ ಸರ್, ಅದು ಲೂಸ್ ಆಗಬಾರ್ದು, ಗಟ್ಟಿಯಾಗಿರಬೇಕು, ಒಂದಷ್ಟು ವರ್ಷಗಳ ಬಾಳಿಕೆ ಬರಬೇಕು, ಗಟ್ಟಿಯಾಗಿರಬೇಕು ಅಂದ್ರೆ ಏನು ಟೆಕ್ನಿಕ್ ಯೂಸ್ ಮಾಡ್ತೀವಿ ಮೇಡಮ್? ಜಾಸ್ತಿ ನಾವು ಇಲ್ಲೆಲ್ಲ ಟಾಕ ಹೊಡೆದಿದ್ದೀವಿ ಮೇಡಮ್. ಈ ಥರದಲ್ಲಿ ಹಾಕೋದ್ರಿಂದ ಅದು ತೆಗಿಯೋಕ್ಕೂ ಆಗಲ್ಲ, ಕಳಿಯೋಕ್ಕೂ ಆಗಲ್ಲ, ಕಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಟಾಕ ಹೊಡೆದು ನೀಟಾಗಿ ಬಂದೋಬಸ್ತ್ ಮಾಡಿ ಕೆಲಸ ಎಲ್ಲ ಮುಗಿದ್ಮೇಲೆ ಓನರ್ನು ಒಂದು ಸತಿ ಹೋಗಿ ನೋಡಿ ಜಮೀನೆಲ್ಲ ಕರೆಕ್ಟಾಗಿ ಮಾಡೋರು ಅಂತ ಹೇಳ್ವಿ. ಆಮೇಲೆ ಅವರೆಲ್ಲ ಓಕೆ ಅಂದಮೇಲೆ ನಮ್ಮ ಅಮೌಂಟ್ ಏನಾಯ್ತು ಅದು ಕ್ಲಿಯರ್ ಮಾಡ್ಕೊಂಡು ಹೋಯ್ತೀವಿ ಮೇಡಮ್. ಯಾವ್ಯಾವ ಬ್ರಾಂಡ್ ಯೂಸ್ ಮಾಡ್ತೀರಾ ಸರ್ ತಂತಿಗಳು? ತಂತಿ ಬಂದು ಟಾಟಾನ ಯೂಸ್ ಮಾಡೋದು, ಬೇರೆ ಯಾವುದು ಯೂಸ್ ಮಾಡಲ್ಲ. ಮೆಸ್ಸಲ್ಲಿ ಬಂದು ಹಲವಾರು ಥರ ಐತೆ.
ಟಾಟಾ ಐತೆ, ನಂದಿ ಐತೆ, ಸುಪ್ರೀಮ್ ಐತೆ, ಸನ್ವಿಕ್ ಐತೆ. ಅವ್ರು ಯಾವ್ದು ಕೇಳ್ತಾರೋ ಅದು ಹಾಕ್ಕೊಡ್ತೀವಿ. ಆಮೇಲೆ ಟಾಟಾ ಆದರೆ ಸ್ವಲ್ಪ ಬ್ರ್ಯಾಂಡು, ಅದಕ್ಕೆ ದುಡ್ಡು ಜಾಸ್ತಿ ಆಗುತ್ತೆ. ನಾರ್ಮಲ್ ಆದರೆ ಸ್ವಲ್ಪ ಕಮ್ಮಿಲಿ ಆಗುತ್ತೆ, 30-40 ವರ್ಷ ಬಾಳಿಕೆನೂ ಬರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಯೂಸ್ ಮಾಡೋದೇ ನಾರ್ಮಲ್ ನಾನು ಎಲ್ಲೇ ಆದ್ರೂ. ಇವಾಗ ನಮ್ಮ ರೈತರ ಹತ್ರ ಕೋಟಿ ದುಡ್ಡಿರಲ್ಲ, ಏನಿದ್ರು ಅವ್ರ ಹತ್ರ ಅಲ್ಪ ಸ್ವಲ್ಪ ಇರುತ್ತೆ, ಬೆಳೆ ದುಡ್ಡು ಇರುತ್ತೆ. ಒಂದು ವರ್ಷದ ಬೆಳೆ ದುಡ್ಡು ಹಾಕಿದ್ರೆ 30-40 ವರ್ಷ ಸೇಫ್ಟಿ ಮಾಡುತ್ತೆ ಮೇಡಮ್. ಸೆಕ್ಯೂರಿಟಿ ಹೆಂಗೆ ಮೇಂಟೈನ್ ಮಾಡ್ತಾರೋ ಆ ಥರದಲ್ಲಿ ಸೇಫ್ಟಿ ಇರುತ್ತೆ. ಆಮೇಲೆ ಒಂದು ಕುರಿನೇ ಆಗ್ಬೋದು, ಒಂದು ದನನೇ ಆಗ್ಬೋದು, ಇಲ್ಲಾಂದ್ರೆ ಒಂದು ಮನುಷ್ಯರೇ ಆಗ್ಬೋದು, ಏನು ನಾಶನೂ ಮಾಡೋಕ್ಕಾಗಲ್ಲ, ಏನು ಇದು ಆಗೋಲ್ಲ. ಅವಾಗ ಹೆಚ್ಚು ಇಳುವರಿನೂ ಬರುತ್ತೆ, ಹೆಚ್ಚು ಲಾಭನೂ ಬರುತ್ತೆ. ಆಮೇಲೆ ಇನ್ನೊಂದು 5 ವರ್ಷ ಹೋದರೆ ಒಡವೆ ಅಂಗಡಿಗೆ ಹೋಗಿ ಒಡವೆ ತರ್ಬೋದು, ಜಮೀನು ತರೋಕ್ಕಾಗಲ್ಲ. ಜಮೀನು ಏನಕ್ಕೋಸ್ಕರ ತಗೊಳ್ಳೋಕ್ಕಾಗಲ್ಲ ಅಂದರೆ ಇವಾಗಲೇ ಒಂದು ಕುಂಟೆ ಒಂದು 3 ಲಕ್ಷ 4 ಲಕ್ಷ ನಡೀತೈತೆ. ಮುಂದಕ್ಕೆ 10 ಲಕ್ಷನೂ ಆಗುತ್ತೆ, 15 ಲಕ್ಷನೂ ಆಗುತ್ತೆ. ಅದಕ್ಕೋಸ್ಕರ ಅವ್ರ ಜಮೀನಿಗೆ ಒಂದು ಸೇಫ್ಟಿ ಅನ್ನೋ ಉದ್ದೇಶದಲ್ಲಿ ಈ ಫೆನ್ಸಿಂಗ್ ವರ್ಕ್ ತಂದಿರೋದು ಮೇಡಮ್. ಇಲ್ಲಿ ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ರಿ ಸರ್? ಎಷ್ಟು ಬಂದು ಮೇಡಮ್ ಡ್ಯುಯಲ್ ಸ್ಟ್ರಾಂಗು ಟೆಲ್ಗೇಜ್. ಇದಕ್ಕೇನಾದರೂ ಗ್ಯಾರಂಟಿ ವಾರಂಟಿ ಕೊಡ್ತೀರಾ? ಮೇಡಮ್ ಗ್ಯಾರಂಟಿ ಬಂದು 30-40 ವರ್ಷ ಇರುತ್ತೆ. ಕಂಪ್ನಿಯಿಂದ ಬಂದು ಏನು ಗ್ಯಾರಂಟಿ ಇನ್ನೂ ಇರೋಲ್ಲ. ನಾವು ನಮ್ಮ ವರ್ಕ್ ಮೇಲೆ 30-40 ವರ್ಷ ಗ್ಯಾರಂಟಿ ಕೊಡ್ತೀವಿ ಮೇಡಮ್. ಅವ್ರಿಗೆ ಗ್ಯಾರಂಟಿ ಬೇಕು ಅಂದರೆ ಟಾಟಾ ಒಂದೇ, ಕಂಪ್ನಿಯಿಂದ 10 ವರ್ಷ ಬರುತ್ತೆ. ಈಗ ನೀವು ಸರ್ವಿಸ್ ಏನಾದರೂ ಫ್ರೀಯಾಗಿ ಮಾಡ್ಕೊಡೋದು ಒಂದೆಷ್ಟು ವರ್ಷ ಅಂತ ಇರುತ್ತೆ ಮೇಡಮ್? ಸರ್ವಿಸ್ ಬಂದು ನಮ್ಮದು ಫ್ರೀ ಸರ್ವಿಸ್ ಏನೂ ಮಾಡಲ್ಲ. ಏನಿದ್ರು ಬಂದು ಕೆಲಸ ಮಾಡ್ಕೊಡ್ತೀವ, ಅದಕ್ಕೆ ಲೇಬರ್ ಚಾರ್ಜ್ ಏನಾಗುತ್ತೋ ಅದು ವರ್ಕ್ ತೊಗೊಂಡು ಮಾಡ್ಕೊಡ್ತೀವಿ ಮೇಡಮ್. ಅದು ಇವಾಗ ಏನೋ ಒಂದು ಕಲ್ಲು ಯಾರೋ ಬಂದು ಕಟ್ ಮಾಡಿಬಿಟ್ಟವ್ರೆ ಅಂಥವಕ್ಕೆಲ್ಲ ಲೇಬರ್ ಚಾರ್ಜ್ ತೊಗೊಂಡು ಬಂದು ವರ್ಕ್ ಸ್ಟಾರ್ಟ್ ಮಾಡಿಕೊಟ್ಟು ಕ್ಲಿಯರ್ ಮಾಡಿಕೊಡ್ತೀವಿ ಅಷ್ಟೇ. ಫ್ರೀ ಸರ್ವಿಸ್ ಎಲ್ಲ ಎಲ್ಲೂ ಕೊಡಲ್ಲ ಮೇಡಮ್. ಸುಮ್ಮನೆ ಫ್ರೀ ಸರ್ವಿಸು ಅಂತಾರೆ, ಆಮೇಲೆ ಕೆಲಸ ಮುಗಿದ್ಮೇಲೆ ಅವ್ರ ಫೋನು ಇತ್ತಲ್ಲ ಅವ್ರ ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕೊಂಡು ಹೊಂಟೋಯ್ತಾರೆ. ಓಕೆ, ಇವಾಗ ನೀವು ಕಲ್ಲನ್ನ ಎಲ್ಲಿಂದ ತರಿಸ್ಕೊತೀರಾ ಮೇಡಮ್? ಕಲ್ಲು ಬಂದು ಹೊಸಪೇಟೆ, ಕೋಲಾರ, ಮುಳಬಾಗ್ಲು, ಅದು ಬಿಟ್ಟರೆ ಬಳ್ಳಾರಿ, 5 ಕಡೆಯಿಂದನೂ ಬರುತ್ತೆ. ನಮ್ಮದೇ ಬಂಡೆ ಇದೆ ಅಂತ ನಿಮ್ಮ ಮೇಡಮ್ ಅವರೆಲ್ಲ ಬರೀ ಸುಳ್ಳು ಹೇಳ್ಕೊಂಡೆ ಅವ್ರೆ ಮೇಡಮ್. ಬಂಡೆ ಇರೋರೆಲ್ಲ ಈ ಕೆಲಸಕ್ಕೆ ಬರೋದೇ ಇಲ್ಲ ಮೇಡಮ್. ಇದರಲ್ಲಿ 10,000-15,000 ಉಳಿಯುತ್ತೆ. 10,000-15,000ಕ್ಕೆ ಬಂಡೆ ಮಡಗಿರೋನು ಯಾರೂ ಬರೋಲ್ಲ. ಅದರಲ್ಲೇ ಒಳ್ಳೆ ಪ್ರಾಫಿಟ್ ಐತೆ. ಸುಮ್ಮನೆ ಬಂಡೆ ಐತೆ, ಲೈಸೆನ್ಸ್ ಐತೆ, ನಮ್ಮದು ಫ್ಯಾಕ್ಟ್ರಿ ಐತೆ, ಅದೈತೆ ಅಂತ ಎಲ್ಲ ಸುಳ್ಳು ಹೇಳ್ಕೊಂಡು ರೈತರನ್ನ ಸುಲಿಗೆ ಮಾಡ್ತಾವ್ರೆ. ನಮ್ಮ ರೈತರು ಯಾರಿಗೆ ವರ್ಕ್ ಕೊಡಲಿ ಅವ್ರ ಹತ್ರ ನೀನು ಎಲ್ಲಿ ಮಾಡಿದ್ದೆ ಅವ್ರ ನಂಬರ್ ಕೊಡು, ಅವ್ರ ಹತ್ರ ತಿಳ್ಕೊಂಡು ಆಮೇಲೆ ಬೇರೆಯವ್ರಿಗೆ ವರ್ಕ್ ಕೊಡಬೇಕು ಅನ್ನೋ ಇದರಲ್ಲಿ ಹೇಳ್ತೀನಿ. ಸರ್, ಇವಾಗ ಕಲ್ಲಲ್ಲೂ ಸಹ ಹಸಿ ಕಲ್ಲು, ಒಣ ಕಲ್ಲು ಅಂತ ಬಳಸ್ತಾರೆ. ಯಾವ ಕಲ್ಲು ಬೆಸ್ಟ್ ಅಂತ ಹೇಳ್ತೀರಾ? ಕಲ್ಲಲ್ಲಿ ಬಂದು ಹಸಿ ಕಲ್ಲು ಬೆಸ್ಟು. ಸುಟ್ಟು ಕಲ್ಲು ಬಂದು ಎಲ್ಲೂ ಸಿಗೋಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಸುಟ್ಟು ಕಲ್ಲು ಎಲ್ಲೂ ಸಿಗೋಲ್ಲ, ಹಸಿ ಕಲ್ಲೇ ಸಿಗೋದು. ಹಸಿ ಕಲ್ಲು ಬಿಟ್ಟರೆ ಎಲ್ಲೂ ಸುಟ್ಟು ಕಲ್ಲು ಹಾಕಲ್ಲ ಮೇಡಮ್. ಹಸಿ ಕಲ್ಲೇ ಬೆಸ್ಟು. ಸುಟ್ಟು ಕಲ್ಲು ಆದರೆ ಬಿಸಿಲಿಗೆಲ್ಲ ಒಡೆದೋಗುತ್ತೆ. ಆಮೇಲೆ ಒಡೆದೋಗೋದೇ ಆಗಲಿ, ಆಮೇಲೆ ಸುಮ್ಮನೆ ಟಚ್ ಮಾಡಿದ್ರೆ ಮುರಿದೋಗೋದಾಗಲಿ ಅದೆಲ್ಲ ಆಗುತ್ತೆ. ಸರ್, ಈಗ ಕೆಲವು ರೈತರು ಏನು ಮಾಡ್ತಾರೆ, ಫೆನ್ಸಿಂಗ್ ಹಾಕಿಸ್ಕೋಬೇಕು ಅನ್ಕೊಂಡಿರ್ತಾರೆ, ಬಟ್ ಬಜೆಟ್ ಜಾಸ್ತಿ ಅನ್ಸುತ್ತೆ. ಅಂಥವ್ರಿಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡಿ? ಅಂಥವ್ರಿಗೆಲ್ಲ ನನ್ನ ಹತ್ರ ಇರೋದು ಇಷ್ಟೇ ಅಮೌಂಟು, ಇಷ್ಟೆಲ್ಲ ನನಗೆ ವರ್ಕ್ ಮಾಡಿಕೊಡು ಅಂದಾಗ ನೀವು ಯಾವ ರೀತಿ ಮೇಡಮ್? ಅಂಥವರೆಲ್ಲ ಅವ್ರ ಹತ್ರ ಏನು ಬಜೆಟ್ ಐತೆ ಅಂತ ಕೇಳಿ, ಆಮೇಲೆ ಅವ್ರ ಜಮೀನಿಗೆ ಹೋಗಿ ವಿಸಿಟ್ ಮಾಡಿ, ಅವ್ರ ಜಮೀನಿಗೆ ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ಮಾಡಿದ್ರೆ ಇವ್ರಿಗೆ ಅನುಕೂಲ ಆಗುತ್ತೆ ಅಮೌಂಟ್ ಎಲ್ಲ ಅನ್ನೋ ನೋಡಿ ಇವಾಗ ತಿಳ್ಕೊಂಡು ಆಮೇಲೆ ಅವ್ರಿಗೆ ಹೇಳ್ತೀವಿ. ಅವ್ರ ಹತ್ರ ಇಷ್ಟೇ ಐತೆ ಅಂತ ಹೇಳಿದ್ರೆ ಅಷ್ಟಕ್ಕೆ ವರ್ಕ್ ಮಾಡ್ಕೊಡ್ತೀವಿ ಮೇಡಮ್. ಆ ಥರದಿಂದ ಮಾಡ್ಕೊಡ್ತಾ ಇರೋದಕ್ಕೆ ನನಗೆ ವರ್ಕ್ ಮೇಲೆ ವರ್ಕ್ ಸಿಗ್ತಾ ಇರೋದು. ಇಲ್ಲಾಂದರೆ ಯಾರು ಕರೆದು ವರ್ಕ್ ಕೊಡ್ತಾರೆ ಮೇಡಮ್? ಪೇಮೆಂಟ್ ಎಲ್ಲ ಯಾವ ಥರ ಅಂದರೆ, ನಾವು ಜಮೀನಿಗೆ ಬಂದಾಗ 5,000 10,000 ಅಡ್ವಾನ್ಸ್ ತೊಗೋತೀವಿ. ಆಮೇಲೆ ಕಲ್ಲು ಪೇಮೆಂಟ್ ತೊಗೋತೀನಿ. ಆಮೇಲೆ ಮೆಟೀರಿಯಲ್ ಬಂದಾಗ ಮೆಟೀರಿಯಲ್ ಅಮೌಂಟ್ ತೊಗೋತೀನಿ. ಆಮೇಲೆ ಕೆಲಸ ಮುಗಿದ್ಮೇಲೆ ಏನಿರುತ್ತೋ ಅದು ತೊಗೋತೀನಿ ಮೇಡಮ್. 3 ಟೈಮ್ ಅಮೌಂಟ್ ತೊಗೋತೀನಿ ನಾನು. ಅದು ಒಂದು 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಆದರೆ ಮೊದಲೇ ಒಂದು 5,000 ಅಡ್ವಾನ್ಸ್ ಹಾಕಿಸ್ಕೊತೀವಿ. ಅಡ್ವಾನ್ಸ್ ಏನಕ್ಕೋಸ್ಕರ ಹಾಕ್ಸ್ಕೊಳ್ಳೋದು ಅಂದರೆ, ಸುಮಾರು ಜನ ಕರೆಸ್ತಾರೆ, ಆಮೇಲೆ ಕೆಲಸ ಕೊಡೋಲ್ಲ, ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಡೋದು. ಸುಮ್ಮನೆ ಇವಾಗ ಆನ್ಲೈನಲ್ಲಿ ನಂಬರ್ ಐತೆ ಅಂದರೆ ಯಾರು ಬೇಕಾದರೂ ಎತ್ಕೊಂಡು ಸುಮ್ಮನೆ ಕಾಲ್ ಮಾಡ್ತಾ ಇರ್ತಾರೆ, ಹೇಳ್ತಾರೆ, ಆಮೇಲೆ ಫೋನು ಪಿಕ್ ಮಾಡೋಲ್ಲ. ಅದಕ್ಕೋಸ್ಕರ ಒಂದು 100 ಕಿಲೋಮೀಟ್ರ್ ಮೇಲಾದರೆ 5,000 ಅಡ್ವಾನ್ಸ್ ಹಾಕ್ಸ್ಕೊತೀವಿ, ಟೋಕನ್ ಅಡ್ವಾನ್ಸ್ ಅಂತ. ಈಗ ಅವ್ರಿಗೆ ಒಂದು ನಂಬಿಕೆ ಇರಬೇಕು. ಇವಾಗ ಆನ್ಲೈನಲ್ಲಿ ನೋಡ್ತಾರೆ, ಇವ್ರಿಗೆ ಅಡ್ವಾನ್ಸ್ ಹಾಕೋದು ಹೆಂಗೆ ಹಾಕೋದು ಅಂತ ಅವ್ರಿಗೂ ಭಯ ಇರುತ್ತೆ. ಆವಾಗ ನಮ್ಮದು ಒಂದು ಪ್ರೂಫ್ ಕಳ್ಸ್ಕೊಡ್ತೀವಿ, ಒಂದು ಆಧಾರ್ ಕಾರ್ಡು, ಒಂದು ಪಾನ್ ಕಾರ್ಡು ಏನಾದರೂ ಕಳ್ಸ್ಕೊಟ್ಟು ಆಮೇಲೆ ಅವ್ರ ಹತ್ರ ಅಡ್ವಾನ್ಸ್ ಹಾಕ್ಸ್ಕೊತೀವಿ. ಇವಾಗ ಒಂದು ನನ್ನ ನಂಬರ್ ತಗೋಗಿ ಟೇಷನ್ ಕೊಟ್ಟರೆ 5 ನಿಮಿಷದಲ್ಲಿ ಕಾಲ್ ಮಾಡಿ ಹಿಡ್ಕೋತಾರೆ ಅವರು, ಎಲ್ಲೇ ಆದರೂ. ಯಾರಿಗೆ ಇವಾಗ ಭಯನೇ ಇರೋಲ್ಲ. ಅಡ್ವಾನ್ಸ್ ಕೊಟ್ಟರು ನಾವು ವಸೂಲಿ ಮಾಡೋ ಇದೈತೆ ಅಂತ ಎಲ್ಲರೂ ಇದು ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಒಂದು 5,000 ಅಡ್ವಾನ್ಸ್ ತಗೋತೀವಿ ಮೇಡಮ್. ಕೆಲವೊಂದು ಭೂಮಿಗಳು ಹೇಗಿರುತ್ತೆ ಅಂದರೆ ಅಗ್ಗು ತಗ್ಗಿರುತ್ತೆ, ಮತ್ತೆ ಇಲ್ಲ ಕಂಪ್ಲೀಟ್ ಇಳಿಜಾರು ಪ್ರದೇಶ ಥರ ಇರುತ್ತೆ, ಇಲ್ಲ ಗಟ್ಟಿ ಇರುತ್ತೆ ಭೂಮಿ. ಅಂಥ ಜಾಗದಲ್ಲಿ ನೀವು ಹೇಗೆ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀರಾ ಮೇಡಮ್? ಎಲ್ಲೇ ಆಗಲಿ ಅವ್ರ ಜಮೀನು ಯಾವ ಥರ ಗುಡ್ಡ ಇರಲಿ, ಬೆಟ್ಟ ಇರಲಿ, ಗುಂಡಿ ಇರಲಿ, ಯಾವ ಥರ ಇದ್ದರೂ ವರ್ಕೆಲ್ಲ ನೀಟಾಗಿ ನಾವು ಎಲ್ಲ ಕಡೆ ಯಾವ ಥರ ವರ್ಕ್ ಮಾಡ್ತೀವೋ ಅದೇ ಥರ ನೀಟಾಗೆಲ್ಲ ಬರುತ್ತೆ. ಆಮೇಲೆ ಈ ಟಾಪ್ ಲೆವೆಲ್ ನೋಡ್ತಾ ಇದ್ದೀರಾ, ಇದೇ ಥರ ಟಾಪ್ ಲೆವೆಲೆಲ್ಲ ಬರುತ್ತೆ. ಅಂದರೆ ಸ್ವಲ್ಪ ಹಗ್ಗ ದಿಂಡೆ ಇದ್ದರೆ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಈ ಥರದಲ್ಲಿ ನೀಟಾಗಿ ಜಮೀನು ಇದ್ದರೆ ಒಂದೇ ಲೆವೆಲ್, ಒಂದೇ ಟಾಪ್ ಲೆವೆಲ್ ಬರುತ್ತೆ. ಈ ವರ್ಕ್ ನೋಡಿದ್ರೆ ಎಲ್ಲರೂ ಖುಷಿ ಪಡ್ತಾರೆ. ಈ ಥರದಲ್ಲಿ ಯಾರು ವರ್ಕ್ ಮಾಡ್ಕೊಡಲ್ಲ, ಇಷ್ಟು ಟಾಪ್ ಲೆವೆಲ್ ಕೊಟ್ಟು ಈ ಥರ. ಸರ್, ಈಗ ಲಾಸ್ಟಿಗೆ ಮಾಡಿದ ಪ್ರಾಜೆಕ್ಟ್ ಏನು ಸರ್? ಯಾವುದು ಮೆಶ್ ಮಾಡಿದ್ರಾ, ತಂತಿ ಮಾಡಿದ್ರಾ, ಮಾಡಿದ್ರಿ? ತಂತಿ ಮೇಡಮ್. ಎಲ್ಲಿ ಮಾಡಿದ್ರಿ? ಅದು ಬಂದು ಇಲ್ಲಿ ಗುಬ್ಬಿ ಹತ್ರ ಮಾಡ್ಕೊಟ್ಟಿದ್ದೀನಿ ಮೇಡಮ್. ಯಾರ್ದು ಮೇಡಮ್ದು ಗುಬ್ಬಿ ಹತ್ರ ವರ್ಕ್ ಮಾಡ್ಕೊಟ್ಟಿದ್ದೀನಿ. ಎಷ್ಟು ಎಕರೆ ಫ್ಲಾಟ್ ಸರ್ ಮೇಡಮ್? ಅದು ಬಂದು ಒಂದು 37 ಕುಂಟೆ ಏನೋ ಐತೆ. 37 ಕುಂಟೆ. ಅವ್ರು ಏನು ಪರ್ಪಸ್ಸಿಗೆ ಮಾಡಿಸ್ಕೊಂಡಿದ್ರು ಮೇಡಮ್? ಅವ್ರು ಬಂದು ಅವರು ಲೇಡೀಸು, ಅಂದರೆ ಜೆಂಟ್ಸು ಯಾರು ಇಲ್ಲ ಅವ್ರ ಮನೇಲಿ. ಅಂದರೆ ಜಾಸ್ತಿ ಒತ್ತುವರಿ ಮಾಡಿಬಿಟ್ಟಿದ್ರು. ಒಂದು 3 ಕುಂಟೆ 4 ಕುಂಟೆ ಒತ್ತುವರಿನೇ ಮಾಡಿಬಿಟ್ಟವ್ರು. ಅವರು ಒಂದು
20 ವರ್ಷ ಆಗಿತ್ತಂತ ಅವ್ರ ಜಮೀನಿಗೆ ಹೋಗಿ ಅವ್ರ ಜಮೀನಲ್ಲೇ ರೋಡ್ ಮಾಡಿಕೊಂಡು ಇದು ಮಾಡ್ಕೊಬಿಟ್ಟಿದ್ರು. ಆಮೇಲೆ ಇವಾಗ ನಮ್ಮ ಹತ್ರ ಫೆನ್ಸಿಂಗ್ ಹಾಕ್ಸ್ಕೊಂಡು ಇವಾಗ ತೆಂಗಿನ ಸಸಿ ನೆಟ್ಟವ್ರೆ. ತೆಂಗಿನ ಸಸಿ ನೆಟ್ಟು ಅವರು ಇವಾಗ ಅವ್ರ ಪಕ್ಕ ಜಮೀನವರು ಹೇಳವ್ರೆ ನೆಕ್ಸ್ಟ್ ವಾರ ಹೋಗ್ಬೇಕು ಮೇಡಮ್ ಅವ್ರಿಗೂ ವರ್ಕ್ ಮಾಡೋಕ್ಕೆ. ಓಕೆ ಸರ್, ಈಗ ಒಂದು 5 ಎಕರೆ ಫ್ಲಾಟ್ ನಿಮಗೆ ಆರ್ಡರ್ ಬಂತು ಅಂದರೆ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರಾ? ಮೇಡಮ್ 3 ದಿನ ತಪ್ಪಿದ್ರೆ 3.5 ದಿನದಲ್ಲೆಲ್ಲ ವರ್ಕ್ ಮುಗಿಸ್ಕೊಡ್ತೀವಿ. 3.5 ದಿನದಲ್ಲಿ ಮುಗಿಸ್ಕೊಡ್ತೀರಾ. ಆಲ್ ಓವರ್ ಕರ್ನಾಟಕ ನೀವು ಕೆಲಸ ಮಾಡ್ಕೊಡ್ತಿದ್ದೀರಾ? ಮೇಡಮ್ ಆಲ್ ಓವರ್ ಕರ್ನಾಟಕ ಅಲ್ಲ, ಆಂಧ್ರ, ತಮಿಳ್ನಾಡು ಎಲ್ಲ ಕಡೆನೂ ಹೋಗ್ತೀನಿ ಮೇಡಮ್. ಉತ್ತರ ಕರ್ನಾಟಕ ಸೈಡೆಲ್ಲ ಹೋಗಿ ವರ್ಕ್ ಮಾಡ್ಕೊಡ್ತಾ ಇದ್ದೀನಿ. ಹೆಸರುಗಳು ಹೇಳ್ಬೋದಾ ಸರ್, ಯಾವುದೆಲ್ಲ ಜಿಲ್ಲೆಗಳಿಗೆ ಹೋಗಿ? ಹೌದು ಮೇಡಮ್, ನಾನು ಹುಬ್ಳಿ, ಧಾರವಾಡ, ಗುಲ್ಬರ್ಗ, ಅದು ಬಿಟ್ರೆ ಈ ಕಡೆ ಶಿವಮೊಗ್ಗ, ಶಿಕಾರಿಪುರ, ಅದು ಬಿಟ್ರೆ ಇಲ್ಲಿ ಹುಣಸೂರು, ಪಿರಿಯಾಪಟ್ಟಣ ಆ ಕಡೆ ಎಲ್ಲ ವರ್ಕ್ ಮಾಡ್ತಾಯಿದ್ದೀನಿ. ಚಿಂತಾಮಣಿ, ಕೋಲಾರ ಆ ಸೈಡೆಲ್ಲ ವರ್ಕ್ ಮಾಡ್ಕೊಡ್ತಾಯಿದ್ದೀನಿ. ಹತ್ರ ವರ್ಕ್ ಮಾಡಿಸ್ಕೊಂಡ್ರೆ ಯಾವ ಥರ ಅಂದರೆ ಮೇಡಮ್, ಕಲ್ಲು ಬಂದಾಗ ಕಲ್ಲು ತೋರಿಸ್ತೀನಿ, ತಂತಿ ಬಂದಾಗ ತಂತಿ ತೋರಿಸ್ತೀನಿ, ಗುಂಡಿ ಹೊಡಿಬೇಕಾದ್ರೆ ಗುಂಡಿ ತೋರಿಸ್ತೀನಿ. ಸರ್ ಎಲ್ಲ ಒಂದು ಸತಿ ನೋಡ್ಕೊಳ್ಳಿ ಹುಡುಗರೆಲ್ಲ ವರ್ಕ್ ಮಾಡ್ತಾವ್ರ ಅಂತ. ಆಮೇಲೆ ನಮ್ಮ ಹತ್ರ ಇನ್ನೊಂದು ಏನು ಬೆನಿಫಿಟು ಅಂದರೆ, ನಾವು ವರ್ಕ್ ಮಾಡೋ ದಿನ ಅವರು ವರ್ಕ್ ಹತ್ರನೇ ಇರೋದು ಬೇಡ ಮೇಡಮ್. ಒಂದು ಸತಿ ಬಂದು ದಾರ ಕಟ್ಕೊಟ್ಟೆ ನಮ್ಮ ಕೆಲಸ ಮುಗಿದ ಗಂಟೆ ಅವ್ರು ಬರೋದೇ ಬೇಡ ಮೇಡಮ್. ನಾವೇ ನಮ್ಮ ಜಮೀನು ಅನ್ನೋ ಉದ್ದೇಶದಲ್ಲಿ ವರ್ಕ್ ಮಾಡಿ ಕೊಡೋ ಕೆಲಸ, ಅವ್ರ ಜಮೀನು ಬಿಟ್ಕೊಡೋದು. ಸುಮ್ಮನೆ ದುಡ್ಡು ಕೊಟ್ಟವ್ರೆ ಕಾಟಾಚಾರ ಕೆಲಸ ಮಾಡಿ ಹೊಂಟೋಗ್ಬಿಡೋದು ಅನ್ನೋ ಲೆಕ್ಕ ಯಾರೂ ಇಲ್ಲ. ನಮ್ಮ ಲೇಬರ್ ಅವ್ರದ್ದೇ ಜಮೀನು ಅನ್ನೋ ಉದ್ದೇಶದಲ್ಲಿ ವರ್ಕ್ ಮಾಡಿ ಕೊಡ್ತಾರೆ ಮೇಡಮ್.